ಪ್ರೇಕ್ಷಕರೇ ಪ್ರಣಾಮ. ಇದು ವಿಶ್ವ ಪ್ಲಸ್ ಟಿವಿ. ಚನ್ನಪಟ್ಟಣ ತಾಲೂಕು ಕೇಂದ್ರದಲ್ಲಿ 78ನೆಯ ಸ್ವಾತಂತ್ರ್ಯೋತ್ಸವದ ದಿವಸ ತ್ರಿವರ್ಣ ಧ್ವಜ ಹಾರಿಸಿ ಹೊಸ ಇತಿಹಾಸ ಬರೆದ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹಳೆ ದೋಸ್ತಿ ಸಮಾಗಮಕ್ಕೂ ಅವಕಾಶ ಮಾಡಿಕೊಟ್ಟರು. ಬಿಜೆಪಿಯ ಎಂಎಲ್ಸಿ ಸಿಪಿ ಯೋಗೇಶ್ವರ ಮತ್ತು ಡಿಕೆ ಶಿವಕುಮಾರ್ ಧ್ವಜಾರೋಹಣ ಸಮಾರಂಭದ ವೇದಿಕೆಯಲ್ಲಿ ಅಕ್ಕಪಕ್ಕದ ಕುರ್ಚಿಯಲ್ಲಿ ಕುಳಿತು ಹಕ್ಕಬುಕ್ಕರಂತೆ ಪೋಸ್ ಕೊಟ್ಟರು. ರಾಜಕಾರಣಿಗಳಿಗೆ ಬೆರಗು ಮೂಡಿಸಿದರು. ಚನ್ನಪಟ್ಟಣದಲ್ಲಿ ಕುಮಾರಸ್ವಾಮಿಯವರಿಗೆ ಕಣ್ಣು ಕೆಂಪಗೆ ಮಾಡಿಸಿ ಬಂದು ಡಿಕೆ ಶಿವಕುಮಾರ್ ನೆಲಮಂಗಲದ ಸಮೀಪ ದೇವಸ್ಥಾನಕ್ಕೆ ಭೇಟಿ ನೀಡಿ ಬೆಂಗಳೂರಿಗೆ ತೆರಳುವಾಗ ಮಾತನಾಡಿ, ತಾನೇ ಚನ್ನಪಟ್ಟಣದ ಉಪಚುನಾವಣೆಗೆ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಅಭ್ಯರ್ಥಿ ಎಂದು ಪ್ರಕಟಿಸಿ ಪ್ರತಿಸ್ಪರ್ಧಿ ಎನ್ಡಿಎ ಪಕ್ಷಗಳಿಗೆ ಸ್ಪರ್ಧೆಗೆ ಅಚ್ಚರಿಯ ಸವಾಲು ಎಸೆದಿದ್ದಾರೆ. ಅತ್ತ ಜೆಡಿಎಸ್ ತೀರ್ಮಾನಕ್ಕೆ ಬರದೇ ಇರುವುದರಿಂದ ಬಿಜೆಪಿ ಮತ್ತು ಉಮೇದುವಾರನಾಗಲು ತುದಿಗಾಲಲ್ಲಿ ನಿಂತಿರುವ ಸಿಪಿ ಯೋಗೇಶ್ವರರ ಉಮೇದಿಯಂತೂ ಪ್ರಶ್ನಾರ್ಥಕ ಚಿಹ್ನೆಯ ಹಿಂದೆ ಕಟ್ಟಿ ಹಾಕಿದಂತೆ ಆಗಿಬಿಟ್ಟಿದೆ. ಬ್ಯೂರೋ ರಿಪೋರ್ಟ್, ವಿಶ್ವ ಪ್ಲಸ್ ಟಿವಿ.